ಹಲೋ ಎವ್ರಿವನ್, ಇದು ಡೇ 23 ಮಿನಿ ವ್ಲಾಗ್ ಆಗಿರುತ್ತೆ. ಇದು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಎದ್ದು ಹೊಸಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಡೋಣ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಒಂದು 3 ಸತಿ ಓಡಾಡ್ಬಿಟ್ಲು ಈಚೆಗೂ ಒಳಕ್ಕೂ. ವ್ಯಾನ್ ಬರ್ತಾಯಿದೆ, ಇಲ್ಲ ವ್ಯಾನ್ ಬಂದಿದೆಯಾ ಏನು ಅಂತ ಅವಳು ಲಂಚ್ ಬ್ಯಾಗೆಲ್ಲ ಎತ್ತಿಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾಳೆ. ಅವ್ರ ಫ್ರೆಂಡ್ಸ್ ಏನಾದರೂ ಹೋಗ್ತಾ ಇದ್ದಾರಾ ಏನು ಅಂತ. ನಾನು ಅದನ್ನು ಅವಳನ್ನ ನೋಡ್ಕೊಂಡು ಹಾಗೇ ಸ್ವಲ್ಪ ರಂಗೋಲಿ ಎಲ್ಲ ಬಿಟ್ಟು ಆಮೇಲೆ ಅವಳು ವ್ಯಾನ್ ಬಂತು ಅಂತ ಅವಳು ಹೊರಟಳು. ಹಾಗೇ ತುಳಸಿ ಗಿಡಕ್ಕೆಲ್ಲ ಕುಂಕುಮ ಅರಿಶಿನ ಇಡಬೇಕಾಗಿತ್ತು. ನಾನು ವಾರಕ್ಕೆ ಒಂದು ಸತಿ ಈ ಥರ ಮಾಡ್ತೀನಿ. ತುಳಸಿ ಗಿಡ ಎಲ್ಲ ತೊಳೆದು ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಡ್ತೀನಿ. ಹಾಗೆಲ್ಲ ಇಡ್ತಾ ಇರಬೇಕಾದ್ರೆ ನಮ್ಮ ಮನೆಯವ್ರೂ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು. ಅವ್ರಿಗೂ ಟಿಫನ್ ಎಲ್ಲ ಕೊಟ್ಟು ಅವ್ರ ಕೆಲ್ಸಕ್ಕೆ ಹೋಗಾದ್ಮೇಲೆ ಪಾತ್ರೆಗಳಿತ್ತು ಅಂತೆಲ್ಲ ಒಂದು ಸ್ವಲ್ಪ ತೊಳೆದು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಪೂಜೆ ಮನೆಗೆ ಬಂದೆ, ನೋಡಿದ್ರೆ ಹಳೆ ಹೂವು ಎಲ್ಲ ಹಂಗೆ ಇತ್ತು. ಅದನ್ನೆಲ್ಲ ತೆಗಿಯೋಣ ಅಂದ್ಬಿಟ್ಟು ತೆಗಿತಾಯಿದ್ದೀನಿ. ಎಲ್ಲ ತೆಗೆದು ಮತ್ತು ಹೊಸ ಹೂವು ಎಲ್ಲ ಹಾಕಬೇಕಿತ್ತು. ಹೊಸ ಹೂವೆಲ್ಲ ತೊಗೊಂಡು ಬಂದು ನೋಡಿದ್ರೆ ಸ್ವಲ್ಪ ಧೂಳಿತ್ತು, ಸಾಂಬ್ರಾಣಿ ಕಡ್ಡಿದು ಅದು ಇದೆಲ್ಲ. ಅದನ್ನೆಲ್ಲ ತೆಗೆದು ಹೊಸ ಹೂವು ಎಲ್ಲ ಮುಡಿಸಿ. ಸೊ ನಾನು ಯಾವಾಗಲೂ ಸಾಯಿಬಾಬಂಗೆ ಪಾರ್ಲೆಜಿ ಬಿಸ್ಕೆಟ್ ಇಟ್ಟು ಪೂಜೆ ಮಾಡ್ತೀನಿ. ಅದನ್ನು ತೊಗೊಂಡು ಬಂದಿದ್ದೆ. ಸರಿ ಅಂದ್ಬಿಟ್ಟು ಅದನ್ನಿಟ್ಟು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಗಿತ್ತು ಅಷ್ಟರಲ್ಲಾಗಲೇ. ಆಮೇಲೆ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ತಲೆನೇ ಬಿಚ್ಚಲಿ ಟೆನ್ಷನಲ್ಲಿ ಅದನ್ನೆಲ್ಲ ಬಿಚ್ಚಿಕೊಂಡು ಸ್ವಲ್ಪ ತಲೆ ಒಣಗಿಸ್ಕೊಳ್ಳೋಣ ಅಂತ ಇದು ಮಾಡ್ಕೊತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್.